ನಗರದ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಕರ್ನಾಟಕ ಮೀಸಲಾತಿ ಸಂರಕ್ಷಣಾ ಒಕ್ಕೂಟದಿಂದ ಭೋವಿ ಗುರುಪೀಠದ ಹಿಮ್ಮಡಿ ಸಿದ್ದರಾಮಯ್ಯ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಮಂಗಳವಾರ ಬೃಹತ್ ಪ್ರತಿಭಟನೆ ನಡೆಯಿತು. ಪ್ರತಿಭಟನೆಯಲ್ಲಿ ಸರ್ದಾರ್ ಸೇವಾಲಾಲ್ ಸ್ವಾಮೀಜಿ, ಮಾಜಿ ಸಚಿವೆ ಬಿಟಿ ಲಲಿತಾ ನಾಯಕ್, ಜಲಜಾ ನಾಯಕ್, ರೇವು ನಾಯಕ್, ನಾಯಕ್ ಬೆಳಮಗಿ, ಚಂದ್ರಪ್ಪ, ಮೀಸಲಾತಿ ಒಕ್ಕೂಟದ ಅಧ್ಯಕ್ಷ ಎಚ್ ರವಿ ಮಾಕಾಳಿ, ಕಾರ್ಯದರ್ಶಿ ರಾಘವೇಂದ್ರ ನಾಯಕ್, ಕಾರ್ಯಾಧ್ಯಕ್ಷ ಅನಂತ ನಾಯಕ್, ಆದರ್ಶ್ ಯಲ್ಲಪ್ಪ, ಪ್ರಧಾನ ಕಾರ್ಯದರ್ಶಿ ಹಾವೇರಿ ರವಿ ಪೂಜಾರ, ರಘು ಚಂದನ್, ಕೃಷ್ಣಪ್ಪ, ಆನೇಕಲ್ ಚಿನ್ನಸ್ವಾಮಿ, ಶ್ರೀನಿವಾಸ್ ಪಾಲ್ಗೊಂಡಿದ್ದರು. ಅಧ್ಯಯನವನ್ನು ಮಾಡ್ರಿ. ನೀವು ಖಾಲಿ 5 ವರ್ಷ 10 ವರ್ಷ ತೆಗೆದುಕೊಳ್ಬೇಡ್ರಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಮೀಸಲಾತಿ ಕೊಟ್ಟಂತ ದಿನದಿಂದ ಪರಿಶಿಷ್ಟ ಜಾತಿ ಪ್ರಾರಂಭ ಆಗದಿಂದ ಇಲ್ಲಿಯವರೆಗೆ ಯಾವ ಸಮುದಾಯಗಳು ಹೆಚ್ಚು ಲಾಭವನ್ನು ಪಡ್ಕೊಂಡಿದ್ದಾವೋ ಅವರಿಗೆ ಕೊನೆಗೆ ಕೊಡ್ರಿ, ಯಾವ ಸಮುದಾಯಗಳು ಕಡಿಮೆ ಲಾಭ ಮಾಡ್ಕೊಂಡಿದ್ದಾವೋ ಅವರಿಗೆ ಮೊದಲಿಗೆ ಕೊಡ್ರಿ ಅಂತೇಳಿ ಆ ಮೊದಲಿನ ಸಾಲಿನಲ್ಲಿ ಅತ್ಯಂತ ಹಿಂದುಳಿದಿಕೆ ಆಧಾರದ ಮೇಲೆ ಯಾರು ಬರ್ತೀವಿ ಮತ್ತೆ ಒಳ ಮೀಸಲಾತಿ ಮಾಡಿದ್ರೆ ಯಾರಿಗೆ ಮೊದಲನೇ ಆದ್ಯತೆ ಕೊಡಬೇಕು? ಇದು ಸಂವಿಧಾನ ಹೇಳಿರುವಂತಹದ್ದು ಸ್ವಾಮಿ. ನೀವು ಮತ ಬ್ಯಾಂಕಿಗೋಸ್ಕರ, ನೀವು ಯಾರನ್ನೂ ಓಲೈಕೆ ಮಾಡೋಕ್ಕೋಸ್ಕರ ದಯವಿಟ್ಟು ತಪ್ಪು ಹೆಜ್ಜೆಗಳನ್ನು ಇಡಬೇಡಿ. ತಪ್ಪು ಹೆಜ್ಜೆಗಳನ್ನು ಇಡಕ್ಕೆ ಹೋಗಬೇಡಿ. ನೀವು ಸಂವಿಧಾನವನ್ನು ಓದ್ಕೊಂಡಿದ್ದೀರ, ತಜ್ಞರ ಜೊತೆಗೆ ಚರ್ಚೆಯನ್ನು ಮಾಡಬೇಕು. ತಜ್ಞರ ಜೊತೆಗೆ ಚರ್ಚೆಯನ್ನು ಮಾಡಿ ಯಾರು ಸ್ವಲ್ಪ ಈಗ ಬೆಳೀತಾ ಇದ್ದಾರೆ ಸ್ವಲ್ಪ ದಷ್ಟಪುಷ್ಟವಾಗಿ ಬೆಳೀಲಿ ಅಂತೇಳಿ ನಮ್ಮಗಳಿಗೆ ಅವಕಾಶ ಮಾಡಿಕೊಟ್ರೆ ನಾವು ಈ ರಾಷ್ಟ್ರವನ್ನ ಸದೃಢ ರಾಷ್ಟ್ರವನ್ನಾಗುತ್ತೇವೆ. ಸಮಾಜಕ್ಕೆ ಒಂದು ಮೀಸಲಾತಿ ಸರ್, ನಾವೇನು ಮೀಸಲಾತಿ ಹೆಚ್ಚಿಗೆ ಕೊಡ್ರಿ ಅಂತ ಹೇಳ್ತಿಲ್ಲ. ಇರೋ ಮೀಸಲಾತಿನ ಹಂಗೆ ಇಡಿ. ನೀವು ಯಾರ್ದೋ ಮಾತು ಕಟ್ಕೊಂಡು ಒಂದು 4-5 ಜನಕ್ಕೆ ಓಲೈಕೆ ಮಾಡೋದಕ್ಕೋಸ್ಕರ ನೀವು ಮೀಸಲಾತಿ ಹಂಚೋದಿದೆಯಲ್ಲ, ಅದು ತಪ್ಪು ಅಂತ ನಾವು ಹೇಳ್ತಾರದು. ಯಾಕಂದರೆ ಸರ್, ಜನಸಂಖ್ಯೆ ಆಧಾರದ ಮೇಲೆ ನೀವು ಮಾಡಬೇಕಂದ್ರೆ ನೀವು ಸೆಂಟ್ರಲ್ ಸೆನ್ಸಸ್ ಆಗೋವರೆಗೂ ಕಾಯಬೇಕು. ಸೆಂಟ್ರಲ್ ಸೆನ್ಸಸ್ ಆದಮೇಲೆ ಕರೆಕ್ಟಾಗಿ ಗೊತ್ತಾಗೋದು. ರಾಜ್ಯ ಸರ್ಕಾರ ಏನು ಮಾಡುತ್ತೆ, ಅವ್ರವ್ರಿಗೆ ಬೇಕಾದಂಗೆ ಅವ್ರು ಮಾಡ್ಕೊತಾರೆ. ಹಾಗಾಗಿ ಇವಾಗ ಕಳೆದ ಸರ್ಕಾರದಲ್ಲಿ ನಮಗೆ ಮೀಸಲಾತಿ ಒಳ ಮೀಸಲಾತಿ ಕೊಟ್ಟರು. ಒಳ ಮೀಸಲಾತಿ ಹೊಡೆತ ಹೆಂಗಿತ್ತು ಅಂದರೆ 126, 128 ಸ್ಥಾನ ಗೆದ್ದಿದ್ದಂಥ ನಮ್ಮ ಸರ್ಕಾರ ಒಂದೇ ಸಲ 66ಕ್ಕೆ ಬಂತು. ನಾವು ಹೇಳಿದ್ದಲ್ಲ ಈ ಮಾತು. ಮುಂದುವರೆದ ಸಮಾಜದ ನಾಯಕರು, ಲೀಡರ್ಗಳು ಹೇಳಿದ್ರು ಒಳ ಮೀಸಲಾತಿಯಿಂದ ನಾವು 40-45 ಸ್ಥಾನಕ್ಕೆ ಸೋತ್ವಿ ಅಂತ. ಇವತ್ತು ಆ ಪರಿಸ್ಥಿತಿಯಲ್ಲಿ ನಾವು ಇದ್ದೀವಿ ಸರ್. ಇದನ್ನು ಇವತ್ತಿನ ರಾಜ್ಯ ಸರ್ಕಾರ ಅರ್ಥ ಮಾಡ್ಕೋಬೇಕು ಸರ್. ನಾವೇನು ಹೇಳ್ತಿಲ್ಲ, ನಾವೇನು ಹೇಳ್ತಿದ್ದೀವಿ, ಸೆಂಟ್ರಲ್ ಸೆನ್ಸಸ್ ಆಗೋವರೆಗೂ ವೆಯ್ಟ್ ಮಾಡಿ. ಸೆಂಟ್ರಲ್ ಸೆನ್ಸಸ್ ಆದಮೇಲೆ ನೀವು ಕರೆಕ್ಟಾಗಿ ಒಳ ಮೀಸಲಾತಿ ಬೇಕಾದ್ರೆ ಜಾರಿಗೆ ಕೊಡಿಸಿ. A-B-C ಅಂತ ಮಾಡ್ತೀರಾ, A ಆದಮೇಲೆ B ಆದಮೇಲೆ C ಬರೋ ಅಷ್ಟೊತ್ತಿಗೆ ಎಷ್ಟು ಸಮುದಾಯಗಳು ಅನ್ಯಾಯ ಆಗುತ್ತೆ ಹೇಳಿ? ಆ ಸಮುದಾಯಗಳ ಬಗ್ಗೆ ನಾವು ತಿಳ್ಕೋಬೇಕಲ್ಲ.